ಇನ್ನು ಮುಂಗಾರು ಚುರುಕುಗೊಂಡಿದ್ದು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ವರುಣನ ಅಬ್ಬರ ಜೋರಾಗ್ತಾ ಇದೆ. ಸಾವು ನೋವುಗಳ ಸಂಖ್ಯೆ ಕೂಡ ವರದಿ ಆಗ್ತಾ ಇದೆ. ಭಾರೀ ಮಳೆಗೆ ಮನೆ ಗೋಡೆ ಕುಸಿತವಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಚಿಕ್ಕನಂದಿಯಲ್ಲಿ ಘಟನೆ ನಡೆದಿದೆ. ಫಕೀರವ್ವ ಹಾವೇರಿ 65 ವರ್ಷ ಮೃತ ದುರ್ದೈವಿ ಅಂತೇಳಿ ಗುರುತಿಸಲಾಗಿದೆ. ಗೋಡೆಯ ಕೆಳಗೆ ಸಿಲುಕಿದಂತಹ ವೃದ್ಧೆಯನ್ನ ಸ್ಥಳೀಯರೇ ಹೊರತೆಗೆದಿದ್ದಾರೆ. ಅಷ್ಟರಲ್ಲಿಯೇ ಮೃತಪಟ್ಟಿದ್ರು ವೃದ್ಧೆ ಫಕೀರವ್ವ ಅನ್ನೋದು ಗೊತ್ತಾಗ್ತಾ ಇದೆ. ಭಾರೀ ಮಳೆಗೆ ಮನೆಗೋಡೆ ಕುಸಿತವಾಗಿ ವೃದ್ಧೆ ಸಾವನ್ನಪ್ಪಿದಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಚಿಕ್ಕನಂದಿಯಲ್ಲಿ ಘಟನೆ ನಡೆದಿದೆ. 65 ವರ್ಷದ ಫಕೀರವ್ವ ಹಾವೇರಿ ಈ ಗೋಡೆ ಕುಸಿತದಲ್ಲಿ ಸಾವನ್ನಪ್ಪಿದಂತಹ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ಆ ಗೋಡೆಯ ಅವಶೇಷಗಳಡಿಯಲ್ಲಿ ಸಿಲುಕಿದಂತಹ ವೃದ್ಧೆಯನ್ನ ಸ್ಥಳೀಯರೇ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನಿಸಿದ್ರಂತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಮಾರ್ಗ ಮಧ್ಯೆಯಲ್ಲಿ ಫಕೀರವ್ವ ಹಾವೇರಿ ಉಸಿರು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಆ ಮಹಿಳೆ ವಾಸಿಸ್ತಾ ಇರುವಂತಹ ಮನೆಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಮಣ್ಣಿನಿಂದ ಕಟ್ಟಿದಂತಹ ಮನೆ ಇದು. ನಿರಂತರ ಮಳೆ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಇಡೀ ಗೋಡೆ ತೇವ ಆಗುತ್ತೆ. ಈ ರೀತಿ ಕುಸಿಯುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಮಣ್ಣಿನ ಮನೆಯಲ್ಲಿರೋರು, ಗುಡ್ಡಗಳ ಕೆಳಗಿರೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಆದಷ್ಟು ಈ ರೀತಿಯ ಪ್ರದೇಶಗಳಿಂದ ದೂರ ಇರಬೇಕಾಗುತ್ತೆ. ಇಲ್ಲಾಂದರೆ ಈ ರೀತಿಯ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗ ಬೆಳಗಾವಿಯಲ್ಲಿ 65 ವರ್ಷದ ಫಕೀರವ್ವ ಹಾವೇರಿ ಅನ್ನೋರು ಮಳೆಗೆ ಬಲಿಯಾಗಿದ್ದಾರೆ. ಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ.